ರಾಜಣ್ಣ ರಾಜೇಂದ್ರ ಹನಿ ಟ್ರ್ಯಾಪ್ ಆಗಿದ್ಯಾ ಇಲ್ವಾ ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆ. ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಅಪ್ಪ ಮಗ. ರಾಜಣ್ಣ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇರೋದು ಇದೀಗ ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನೀಲಿ ಜೀನ್ಸ್ ಹುಡುಗಿ ಬಗ್ಗೆ ಪ್ರಸ್ತಾಪ ಮಾಡಿದ್ ಯಾಕೆ ರಾಜಣ್ಣ? ಹಾಗಾದ್ರೆ ಹುಡುಗಿಯನ್ನ ಗುರುತು ಹಿಡಿಯೋದಾಗಿ ಹೇಳಿದ್ ಯಾಕೆ ರಾಜಣ್ಣ ಅವ್ರು? ಹಾಗಾದ್ರೆ ಪರಮೇಶ್ವರ್ ಅವರಿಗೆ ನೀಡಿದ ದೂರಿನಲ್ಲೇನೆ ಉಲ್ಲೇಖ ಇದೆ, ಅಲ್ಲಿ ಯಾಕೆ ಹೇಳಿಲ್ಲ ಕೊಲೆ ಯತ್ನ ಆಗಿತ್ತು ಅಂತ ಹೇಳಿ? ಯಾವ ಕಾರಣಕ್ಕೆ ಕೊಲೆ ಯತ್ನದ ಬಗ್ಗೆ ಪ್ರಸ್ತಾಪ ಆ ಸಂದರ್ಭದಲ್ಲಿ ಮಾಡಿಲ್ಲ? ಈಗ ದಿಢೀರ್ ಅಂತ ಹೇಳಿ ಕೊಲೆ ಯತ್ನದ ಆರೋಪ ಮಾಡ್ತಿರೋದು ಯಾಕೆ? ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಹೆದರಿ ಬಿಟ್ರ ರಾಜಣ್ಣ ಅವರು, ಅಥವಾ ರಾಜಣ್ಣ ಅವರ ಬಾಯಿ ಮುಚ್ಚಿಸುವ ಕೆಲಸ ಆಗ್ತಾ ಇದೆಯಾ? ಮಹಾನಾಯಕನ ಹೆಸರು ಎಲ್ಲಿ ಬಹಿರಂಗವಾಗ್ಬಿಡುತ್ತೋ ಅನ್ನೋ ಅಂಜಿಕೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಪಕ್ಷದ ಮರ್ಯಾದೆ ಬೀದಿ ಪಾಲಾಗೋದನ್ನ ತಪ್ಪಿಸಲಿಕ್ಕೆ ರಾಜಣ್ಣ ಹಾಗೆ ಅವರ ಪುತ್ರರ ಬಾಯಿಗೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಾ ಇದೆಯಾ? ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ತಂದೆ ಮಗನ ಹೇಳಿಕೆಗಳಲ್ಲಿರುವ ವ್ಯತ್ಯಾಸ. ರಾಜಣ್ಣ ಹೋಗಿ ಪರಮೇಶ್ವರ್ ಅವರ ಹತ್ರ ದೂರು ಕೊಡ್ತಾರೆ. ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡ್ ಹುಡುಗಿಯಿಂದ ಹನಿ ಟ್ರ್ಯಾಪ್ ಯತ್ನ ಆಯ್ತು ಅಂತ ಹೇಳಿ ಬರ್ದು ಕೊಡ್ತಾರೆ. ಈಗ ನೋಡಿದ್ರೆ ಅವರ ಪುತ್ರ ರಾಜೇಂದ್ರ ಅವರು ಹೇಳ್ತಿದ್ದಾರೆ ಆಗಿದ್ದು ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಆಗಿದ್ದು. ಹನಿ ಟ್ರ್ಯಾಪ ಕೊಲೆ ಯತ್ನನ? ಗೊಂದಲದಲ್ಲಿದ್ದಾರೆ ತಂದೆ ಮಗ, ಅಥವಾ ಗೊಂದಲವನ್ನ ಉಂಟು ಮಾಡುವಂತೆ ನಿರ್ದೇಶನ ನೀಡಲಾಗಿದೆಯಾ ತಂದೆ ಮಗನಿಗೆ? ಮಹಾನಾಯಕನ ರಕ್ಷಣೆಗೆ ನಿಲ್ತಾ ಕಾಂಗ್ರೆಸ್ನ ಹೈಕಮಾಂಡ್. ಹೀಗಾಗಿ ರಾಜಣ್ಣ ಅವರನ್ನ ಸೈಲೆನ್ಸ್ ಮಾಡಿಸುವ ಪ್ರಯತ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್? ಇಂಥ ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ರಾಜೇಂದ್ರ ಅವರು ಇವತ್ತು ಕೊಟ್ಟಿರುವ ಹೇಳಿಕೆ. ಕೊಲೆ ಮಾಡೋ ಪ್ರಯತ್ನ ಆಗಿತ್ತು ಅಂತ ಹೇಳ್ತಿದ್ದಾರೆ. ಈ ಹನಿ ಟ್ರ್ಯಾಪ್ನ ವಿಚಾರ ಕಲಾಪದ ಅವಧಿಯಲ್ಲಿ ಪ್ರಸ್ತಾಪ ಮಾಡಿ ಹತ್ರ ವಾರ ಆಗ್ತಾ ಬಂತು. ಒಂದು ವಾರದ ಅವಧಿಯಲ್ಲಿ ಯಾವತ್ತೂ ಇಲ್ಲದ ಈ ಕೊಲೆ ಯತ್ನದ ವಿಚಾರ ಇವತ್ತು ಆಚೆ ಬರ್ತಿರೋದು ಯಾಕೆ? ಮತ್ತೊಮ್ಮೆ ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ನೀವು ಹೋದ್ರಿ, ಅನೇಕ ಮಾಧ್ಯಮಗಳು ಕೂಡ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡಿದ್ವು, ಹಾಗೆ ಗೃಹ ಸಚಿವರ ಬಳಿಯಲ್ಲೂ ಕೂಡ ರಾಜಣ್ಣ ಹೋಗಿ ದೂರು ಕೊಟ್ರು. ಒಂದು ವಾರದ ಅವಧಿಯಲ್ಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ ಮರ್ಡರ್ ಅಟೆಂಪ್ಟ್. ಇವತ್ತಿದ್ದಕ್ಕಿದ್ದ ಹಾಗೆ ಕೊಲೆ ಯತ್ನದ ಆರೋಪ ಮಾಡ್ತಿದ್ದಾರೆ ರಾಜೇಂದ್ರ ಅವರು. ಸ್ಮಿತಾ, ಮುಖ್ಯವಾಗಿ ಎರಡು ಪಾಯಿಂಟ್ಗಳ ಬಗ್ಗೆ ನಾವಿಲ್ಲಿ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಸ್ವತಃ ರಾಜೇಂದ್ರ ಅವರು ಸಿಕ್ಕರೆ ಇದ್ರ ಬಗ್ಗೆ ಸ್ಪಷ್ಟನೆ ಕೇಳಬೇಕಾಗುತ್ತೆ. ಅವರು ಅವತ್ತು ಹೇಳಿದ್ದೇನಂತಂದ್ರೆ, ನನಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ವಿಡಿಯೋ ಕಾಲ್ಗಳು ಬರ್ತಾ ಇದೆ, ಈ ಬೈಟ್ ನಮ್ಮಲ್ಲಿ ಇದೆ. ಸ್ವತಃ ಅವರು ರಿಪಬ್ಲಿಕ್ ಕನ್ನಡದ ಮುಂದೆ ಈ ವಿಚಾರವನ್ನ ಹೇಳಿದ್ದಾರೆ. ನನಗೆ ವಿಡಿಯೋ ಕಾಲ್ ಬರ್ತಾ ಇದೆ, ಅವರ ಎಲ್ಲರ ನಂಬರ್ಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಮೊದಲು ಅವುಗಳನ್ನ ಇಗ್ನೋರ್ ಮಾಡುವಂತ ಕೆಲಸ ಮಾಡಿದೆ, ಆದರೆ ಈಗ ನನ್ನ ಹತ್ರ ಎಲ್ಲಾ ನಂಬರ್ಗಳಿದೆ ಅಂತ ಸ್ವತಃ ರಾಜೇಂದ್ರ ಮಾತಾಡಿರುವಂತಹ ವಿಡಿಯೋ ಕ್ಲಿಪ್ ನಮ್ಮ ಹತ್ರ ಇದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ ಹನಿ ಟ್ರ್ಯಾಪ್ ನ ವಿಚಾರವನ್ನ ನಮ್ಮ ತಂದೆ ರಾಜಣ್ಣ ಅವರು ಖುದ್ದು ನಾನು ಪ್ರಸ್ತಾಪ ಮಾಡಿದ್ವಿ. ಕೊಲೆ ಮಾಡಿರೋ ವಿಚಾರವನ್ನ, ಕೊಲೆಗೆ ಪ್ರಯತ್ನ ಪಟ್ಟಿರುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಬೇಕಲ್ಲ, ಅವತ್ತು ಹನಿ ಟ್ರ್ಯಾಪ್ ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಅಂತ ಸ್ವತಃ ಇದೇ ರಾಜೇಂದ್ರ ಅವರು ಹೇಳ್ತಾರೆ. ಮುಖ್ಯಮಂತ್ರಿಗಳು ಇದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿ ಅಂತ ನಮಗೆ ಹೇಳಿದ ಮೇಲೆ ನಾವು ಸದನದಲ್ಲಿ ಪ್ರಸ್ತಾಪ ಮಾಡಿದ್ವಿ ಅಂತ ಹೇಳಿರೋದು. ಈ ಒಂದು ವಿಡಿಯೋ ಕ್ಲಿಪ್ ಕೂಡ ನಮ್ಮಲ್ಲಿದೆ. ಹಾಗಿದ್ರೆ ಇವರು ಮುಖ್ಯಮಂತ್ರಿಗಳನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ರ, ಅಥವಾ ಹನಿ ಟ್ರ್ಯಾಪ್ ವಿಚಾರವನ್ನ ಮುಚ್ಚಾಕಿ ಈಗ ಯಾವುದೋ ಒಬ್ಬ ಮಹಾ ಲೀಡರ್ನ ಉಳಿಸೋದಕ್ಕೆ, ಅಥವಾ ಪಾರ್ಟಿಯ ಘನತೆಯನ್ನ ಉಳಿಸೋದಕ್ಕೆ, ಅಥವಾ ಯಾರದ್ದೋ ಒತ್ತಡಕ್ಕೆ ಮಣಿದು ಇವತ್ತು ಕಂಪ್ಲೀಟ್ಲಿ ಉಲ್ಟಾ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ? ಮುಖ್ಯವಾಗಿ ಈ ಎರಡು ವಿಚಾರಗಳಿಗೆ ರಾಜೇಂದ್ರ ಅವರು ಸ್ಪಷ್ಟನೆಯನ್ನ ಕೊಡಬೇಕು. ಕಂಪ್ಲೀಟ್ ಆಗಿ ಇವತ್ತು ಹನಿ ಟ್ರ್ಯಾಪ್ ನ ವಿಚಾರವನ್ನೇ ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿಗಳ ಮುಂದೆ ಇದೇ ವಿಚಾರವನ್ನ ಇಟ್ವಿ. ಅವರು ನೀವು ಮಾತಾಡಿ ಅಂತ ಹೇಳಿದ ಮೇಲೆ ನಾವು ಮಾತಾಡಿದ್ದು ಅಂತ ಹೇಳಿದ್ದು. ಹಾಗಿದ್ರೆ ಈಗ ಯಾಕೆ ಇವರು ಈ ರೀತಿ ಉಲ್ಟಾ ಹೊಡಿತಾ ಇದ್ದಾರೆ? ಯಾವ ಕಾರಣಕ್ಕಾಗಿ, ಯಾರ ಒತ್ತಡಕ್ಕೆ ಇವರು ಮಣಿದ್ರು? ನಮ್ಮ ಹತ್ರ ಈ ಎರಡು ವಿಡಿಯೋ ಕ್ಲಿಪ್ಗಳು ಮೇನ್ ಆಗಿ ನಾವು ಇದ್ರ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಅವತ್ತು ಹೇಳಿದ್ದೇನು, ಇವತ್ತು ಇವರು ಬಂದು ಮಾತಾಡ್ತಾ ಇರೋದೇನು? ಹಾಗಿದ್ರೆ ಇವರು ಯಾರ ದಾರಿಯನ್ನ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ರಾಜೇಂದ್ರ ಅವರಿಂದ ಪಡಿಬೇಕಾಗಿದೆ. ಕಂಪ್ಲೀಟ್ಲಿ ಅವರು ಉಲ್ಟಾ ಹೊಡೆದಿದ್ದಾರೆ. ಹೆದರಿದಾರ? ಆ ಮಹಾನಾಯಕನಿಗೆ ಹೆದರಿದ್ರ? ಇನ್ನೂ ಒಂದು ಮಾತು ಸ್ಮಿತಾ, ಯಾವುದೇ ಕಾರಣಕ್ಕೂ ನಮ್ಮ ತಂದೆ ಬಿಟ್ಟರು ಕೂಡ ಇದನ್ನ ನಾನು ಮಾತ್ರ ಬಿಡೋದೇ ಇಲ್ಲ ಅಂತ ಹೇಳಿದ್ರು ಇದೇ ರಾಜೇಂದ್ರ. ಬಹುಶಃ ನಮ್ಮ ರಾಜಣ್ಣ ಅವರು, ನಮ್ಮ ತಂದೆ ಅವರು ಈ ವಿಚಾರವನ್ನ ಇಲ್ಲಿಗೆ ಬಿಟ್ಟು ಬಿಡಬಹುದು ಅಥವಾ ಸಾಕ್ ಬಿಡೋಣ ಅನ್ಬಹುದು, ಆದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ಅಂತ ಇದೇ ರಾಜೇಂದ್ರ ಅವರು ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ. ಹಾಗಿದ್ರೆ ಬಿಡೋದಿಲ್ಲ ಅಂತ ಹೇಳಿದವರು ಇವತ್ತು ಕೊಲೆ ಪ್ರಯತ್ನದ ಬಣ್ಣವನ್ನ ಯಾಕೆ ಇದಕ್ಕೆ ಏರಿಸ್ತಾ ಇದ್ದಾರೆ? ನಮ್ಮ ಸಂದರ್ಶನದಲ್ಲೂ ಹೇಳ್ಬೋದಿತ್ತಲ್ಲ,
ನನಗೆ ಕೊಲೆ ಪ್ರಯತ್ನ ಆಯ್ತು ಅಂತ. ಎಕ್ಸಾಕ್ಟ್ಲಿ ಅನುಮಾನಗಳಿಗಂತೂ ಕಾರಣವಾಗ್ತಾ ಇದೆ ಶ್ರೀಪಾದ್. ಸಾಕಷ್ಟು ಗೊಂದಲದಲ್ಲಿದ್ದಾರೆ ತಂದೆ ಮಗ ಅನ್ನೋದು ಅವರದ್ದೇ ಹೇಳಿಕೆಯಿಂದ ವ್ಯಕ್ತವಾಗ್ತಾ ಇದೆ. ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ ಮತ್ತಷ್ಟು ಅಪ್ಡೇಟ್. ರಾಜಣ್ಣ ರಾಜೇಂದ್ರ ಹನಿ ಟ್ರ್ಯಾಪ್ ಆಗಿದ್ಯಾ ಇಲ್ವಾ ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆ. ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರಾ ಅಪ್ಪ ಮಗ? ರಾಜಣ್ಣ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇರೋದು ಇದೀಗ ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನೀಲಿ ಜೀನ್ಸ್ ಹುಡುಗಿ ಬಗ್ಗೆ ಪ್ರಸ್ತಾಪ ಮಾಡಿದ್ಯಾಕೆ ರಾಜಣ್ಣ? ಹಾಗಾದ್ರೆ ಹುಡುಗಿಯನ್ನ ಗುರ್ತು ಹಿಡಿಯೋದಾಗಿ ಹೇಳಿದ್ ಯಾಕೆ ರಾಜಣ್ಣ ಅವ್ರು? ಹಾಗಾದ್ರೆ ಪರಮೇಶ್ವರ್ ಅವರಿಗೆ ನೀಡಿದ ದೂರಿನಲ್ಲೇನೆ ಉಲ್ಲೇಖ ಇದೆ. ಅಲ್ಲಿ ಯಾಕೆ ಹೇಳಿಲ್ಲ ಕೊಲೆ ಯತ್ನ ಆಗಿತ್ತು ಅಂತ ಹೇಳಿ? ಯಾವ ಕಾರಣಕ್ಕೆ ಕೊಲೆ ಯತ್ನದ ಬಗ್ಗೆ ಪ್ರಸ್ತಾಪ ಆ ಸಂದರ್ಭದಲ್ಲಿ ಮಾಡಿಲ್ಲ? ಈಗ ದಿಢೀರ್ ಅಂತ ಹೇಳಿ ಕೊಲೆ ಯತ್ನದ ಆರೋಪ ಮಾಡ್ತಿರೋದು ಯಾಕೆ? ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಹೆದರಿ ಬಿಟ್ರ ರಾಜಣ್ಣ ಅವರು, ಅಥವಾ ರಾಜಣ್ಣ ಅವರ ಬಾಯಿ ಮುಚ್ಚಿಸುವ ಕೆಲಸ ಆಗ್ತಾ ಇದೆಯಾ? ಮಹಾನಾಯಕನ ಹೆಸರು ಎಲ್ಲಿ ಬಹಿರಂಗವಾಗ್ಬಿಡುತ್ತೋ ಅನ್ನೋ ಅಂಜಿಕೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಪಕ್ಷದ ಮರ್ಯಾದೆ ಬೀದಿ ಪಾಲಾಗೋದನ್ನ ತಪ್ಪಿಸಲಿಕ್ಕೆ ರಾಜಣ್ಣ ಹಾಗೆ ಅವರ ಪುತ್ರರ ಬಾಯಿಗೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಾ ಇದೆಯಾ? ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ತಂದೆ ಮಗನ ಹೇಳಿಕೆಗಳಲ್ಲಿರುವ ವ್ಯತ್ಯಾಸ. ರಾಜಣ್ಣ ಹೋಗಿ ಪರಮೇಶ್ವರ್ ಅವರ ಹತ್ರ ದೂರು ಕೊಡ್ತಾರೆ. ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡ್ ಹುಡುಗಿಯಿಂದ ಹನಿ ಟ್ರ್ಯಾಪ್ ಯತ್ನ ಆಯ್ತು ಅಂತ ಹೇಳಿ ಬರ್ದು ಕೊಡ್ತಾರೆ. ಈಗ ನೋಡಿದ್ರೆ ಅವರ ಪುತ್ರ ರಾಜೇಂದ್ರ ಅವರು ಹೇಳ್ತಿದ್ದಾರೆ ಆಗಿದ್ದು ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಆಗಿದ್ದು. ಹನಿ ಟ್ರ್ಯಾಪ ಕೊಲೆ ಯತ್ನನ? ಗೊಂದಲದಲ್ಲಿದ್ದಾರೆ ತಂದೆ ಮಗ, ಅಥವಾ ಗೊಂದಲವನ್ನ ಉಂಟು ಮಾಡುವಂತೆ ನಿರ್ದೇಶನ ನೀಡಲಾಗಿದೆಯಾ ತಂದೆ ಮಗನಿಗೆ? ಮಹಾನಾಯಕನ ರಕ್ಷಣೆಗೆ ನಿಲ್ತಾ ಕಾಂಗ್ರೆಸ್ನ ಹೈಕಮಾಂಡ್. ಹೀಗಾಗಿ ರಾಜಣ್ಣ ಅವರನ್ನ ಸೈಲೆನ್ಸ್ ಮಾಡಿಸುವ ಪ್ರಯತ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್? ಇಂಥ ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ರಾಜೇಂದ್ರ ಅವರು ಇವತ್ತು ಕೊಟ್ಟಿರುವ ಹೇಳಿಕೆ. ಕೊಲೆ ಮಾಡೋ ಪ್ರಯತ್ನ ಆಗಿತ್ತು ಅಂತ ಹೇಳ್ತಿದ್ದಾರೆ. ಈ ಹನಿ ಟ್ರ್ಯಾಪ್ನ ವಿಚಾರ ಕಲಾಪದ ಅವಧಿಯಲ್ಲಿ ಪ್ರಸ್ತಾಪ ಮಾಡಿ ಹತ್ರ ವಾರ ಆಗ್ತಾ ಬಂತು. ಒಂದು ವಾರದ ಅವಧಿಯಲ್ಲಿ ಯಾವತ್ತೂ ಇಲ್ಲದ ಈ ಕೊಲೆ ಯತ್ನದ ವಿಚಾರ ಇವತ್ತು ಆಚೆ ಬರ್ತಿರೋದು ಯಾಕೆ? ಮತ್ತೊಮ್ಮೆ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ನೀವು ಹೋದ್ರಿ, ಅನೇಕ ಮಾಧ್ಯಮಗಳು ಕೂಡ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡಿದ್ವು, ಹಾಗೆ ಗೃಹ ಸಚಿವರ ಬಳಿಯಲ್ಲೂ ಕೂಡ ರಾಜಣ್ಣ ಹೋಗಿ ದೂರು ಕೊಟ್ರು. ಒಂದು ವಾರದ ಅವಧಿಯಲ್ಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ ಮರ್ಡರ್ ಅಟೆಂಪ್ಟ್. ಇವತ್ತಿದ್ದಕ್ಕಿದ್ದ ಹಾಗೆ ಕೊಲೆ ಯತ್ನದ ಆರೋಪ ಮಾಡ್ತಿದ್ದಾರೆ ರಾಜೇಂದ್ರ ಅವರು. ಸ್ಮಿತಾ, ಮುಖ್ಯವಾಗಿ ಎರಡು ಪಾಯಿಂಟ್ಗಳ ಬಗ್ಗೆ ನಾವಿಲ್ಲಿ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಸ್ವತಃ ರಾಜೇಂದ್ರ ಅವರು ಸಿಕ್ಕರೆ ಇದ್ರ ಬಗ್ಗೆ ಸ್ಪಷ್ಟನೆ ಕೇಳಬೇಕಾಗುತ್ತೆ. ಅವರು ಅವತ್ತು ಹೇಳಿದ್ದೇನಂತಂದ್ರೆ, ನನಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ವಿಡಿಯೋ ಕಾಲ್ಗಳು ಬರ್ತಾ ಇದೆ, ಈ ಬೈಟ್ ನಮ್ಮಲ್ಲಿ ಇದೆ. ಸ್ವತಃ ಅವರು ರಿಪಬ್ಲಿಕ್ ಕನ್ನಡದ ಮುಂದೆ ಈ ವಿಚಾರವನ್ನ ಹೇಳಿದ್ದಾರೆ. ನನಗೆ ವಿಡಿಯೋ ಕಾಲ್ ಬರ್ತಾ ಇದೆ, ಅವರ ಎಲ್ಲರ ನಂಬರ್ಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಮೊದಲು ಅವುಗಳನ್ನ ಇಗ್ನೋರ್ ಮಾಡುವಂತ ಕೆಲಸ ಮಾಡಿದೆ, ಆದರೆ ಈಗ ನನ್ನ ಹತ್ರ ಎಲ್ಲಾ ನಂಬರ್ಗಳಿದೆ ಅಂತ ಸ್ವತಃ ರಾಜೇಂದ್ರ ಮಾತಾಡಿರುವಂತಹ ವಿಡಿಯೋ ಕ್ಲಿಪ್ ನಮ್ಮ ಹತ್ರ ಇದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ ಹನಿ ಟ್ರ್ಯಾಪ್ ನ ವಿಚಾರವನ್ನ ನಮ್ಮ ತಂದೆ ರಾಜಣ್ಣ ಅವರು ಖುದ್ದು ನಾನು ಪ್ರಸ್ತಾಪ ಮಾಡಿದ್ವಿ. ಕೊಲೆ ಮಾಡಿರೋ ವಿಚಾರವನ್ನ, ಕೊಲೆಗೆ ಪ್ರಯತ್ನ ಪಟ್ಟಿರುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಬಿಡ್ತಾರ. ಅವತ್ತು ಹನಿ ಟ್ರ್ಯಾಪ್ ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಅಂತ ಸ್ವತಃ ಇದೆ ರಾಜೇಂದ್ರ ಅವರು ಹೇಳ್ತಾರೆ. ಮುಖ್ಯಮಂತ್ರಿಗಳು ಇದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿ ಅಂತ ನಮಗೆ ಹೇಳಿದ ಮೇಲೆ ನಾವು ಸದನದಲ್ಲಿ ಪ್ರಸ್ತಾಪ ಮಾಡಿದ್ವಿ ಅಂತ ಹೇಳಿರೋದು. ಈ ಒಂದು ವಿಡಿಯೋ ಕ್ಲಿಪ್ ಕೂಡ ನಮ್ಮಲ್ಲಿದೆ. ಹಾಗಿದ್ರೆ ಇವರು ಮುಖ್ಯಮಂತ್ರಿಗಳನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ರ, ಅಥವಾ ಹನಿ ಟ್ರ್ಯಾಪ್ ವಿಚಾರವನ್ನ ಮುಚ್ಚಾಕಿ ಈಗ ಯಾವುದೋ ಒಬ್ಬ ಮಹಾ ಲೀಡರ್ನ ಉಳಿಸೋದಕ್ಕೆ, ಅಥವಾ ಪಾರ್ಟಿಯ ಘನತೆಯನ್ನ ಉಳಿಸೋದಕ್ಕೆ, ಅಥವಾ ಯಾರದ್ದೋ ಒತ್ತಡಕ್ಕೆ ಮಣಿದು ಇವತ್ತು ಕಂಪ್ಲೀಟ್ಲಿ ಉಲ್ಟಾ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಎರಡು ವಿಚಾರಗಳಿಗೆ ರಾಜೇಂದ್ರ ಅವರು ಸ್ಪಷ್ಟನೆಯನ್ನ ಕೊಡಬೇಕು. ಕಂಪ್ಲೀಟ್ ಆಗಿ ಅವತ್ತು ಹನಿ ಟ್ರ್ಯಾಪ್ ನ ವಿಚಾರವನ್ನೇ ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿಗಳ ಮುಂದೆ ಇದೇ ವಿಚಾರವನ್ನ ಇಟ್ವಿ. ಅವರು ನೀವು ಮಾತಾಡಿ ಅಂತ ಹೇಳಿದ ಮೇಲೆ ನಾವು ಮಾತಾಡಿದ್ದು ಅಂತ ಹೇಳಿದ್ದು. ಹಾಗಿದ್ರೆ ಈಗ ಯಾಕೆ ಇವರು ಈ ರೀತಿ ಉಲ್ಟಾ ಹೊಡಿತಾ ಇದ್ದಾರೆ? ಯಾವ ಕಾರಣಕ್ಕಾಗಿ, ಯಾರ ಒತ್ತಡಕ್ಕೆ ಇವರು ಮಣಿದ್ರು? ನಮ್ಮ ಹತ್ರ ಈ ಎರಡು ವಿಡಿಯೋ ಕ್ಲಿಪ್ಗಳು ಮೇನ್ ಆಗಿ ನಾವು ಇದ್ರ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಅವತ್ತು ಹೇಳಿದ್ದೇನು, ಇವತ್ತು ಇವರು ಬಂದು ಮಾತಾಡ್ತಾ ಇರೋದೇನು? ಹಾಗಿದ್ರೆ ಇವರು ಯಾರ ದಾರಿಯನ್ನ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ರಾಜೇಂದ್ರ ಅವರಿಂದ ಪಡಿಬೇಕಾಗಿದೆ. ಕಂಪ್ಲೀಟ್ಲಿ ಅವರು ಉಲ್ಟಾ ಹೊಡೆದಿದ್ದಾರೆ. ಹೆದರಿದಾರ? ಆ ಮಹಾನಾಯಕನಿಗೆ ಹೆದರಿದ್ರ? ಇನ್ನೂ ಒಂದು ಮಾತು ಸ್ಮಿತಾ, ಯಾವುದೇ ಕಾರಣಕ್ಕೂ ನಮ್ಮ ತಂದೆ ಬಿಟ್ಟರು ಕೂಡ ಇದನ್ನ ನಾನು ಮಾತ್ರ ಬಿಡೋದೇ ಇಲ್ಲ ಅಂತ ಹೇಳಿದ್ರು ಇದೇ ರಾಜೇಂದ್ರ. ಬಹುಶಃ ನಮ್ಮ ರಾಜಣ್ಣ ಅವರು, ನಮ್ಮ ತಂದೆ ಅವರು ಈ ವಿಚಾರವನ್ನ ಇಲ್ಲಿಗೆ ಬಿಟ್ಟು ಬಿಡಬಹುದು ಅಥವಾ ಸಾಕ್ ಬಿಡೋಣ ಅನ್ಬಹುದು, ಆದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ಅಂತ ಇದೇ ರಾಜೇಂದ್ರ ಅವರು ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ.
ಹಾಗಿದ್ರೆ ಬಿಡೋದಿಲ್ಲ ಅಂತ ಹೇಳಿದವರು ಇವತ್ತು ಕೊಲೆ ಪ್ರಯತ್ನದ ಬಣ್ಣವನ್ನ ಯಾಕೆ ಇದಕ್ಕೆ ಏರಿಸ್ತಾ ಇದ್ದಾರೆ? Right. ನಮ್ಮ ಸಂದರ್ಶನದಲ್ಲೂ ಹೇಳ್ಬೋದಿತ್ತಲ್ಲ, ನನಗೆ ಕೊಲೆ ಪ್ರಯತ್ನ ಆಯ್ತು ಅಂತ. ಎಕ್ಸಾಕ್ಟ್ಲಿ ಅನುಮಾನಗಳಿಗಂತೂ ಕಾರಣವಾಗ್ತಾ ಇದೆ. ಶ್ರೀಪಾದ್ ಸಾಕಷ್ಟು ಗೊಂದಲದಲ್ಲಿದ್ದಾರೆ ತಂದೆ ಮಗ ಅನ್ನೋದು ಅವರದ್ದೇ ಹೇಳಿಕೆಯಿಂದ ವ್ಯಕ್ತವಾಗ್ತಾ ಇದೆ. ಚಿಕ್ಕ ಬ್ರೇಕ್ನ ಸಮಯ, ಬ್ರೇಕ್ ಆದ ನಂತರ ಮತ್ತಷ್ಟು